ನಮ್ಮ ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಶಕ್ತಿ ಅಂತ ಹೇಳ್ಬೋದು. ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏನಿದೆ, ರಿಪೋರ್ಟಿಂಗ್ ಟೀಮ್ ಆಗಿರ್ಬೋದು, ಪೊಲಿಟಿಕಲ್ ಟೀಮ್ ಆಗಿರ್ಬೋದು, ಸಿನಿಮಾ ಟೀಮು, ಪ್ರೊಡಕ್ಷನ್ ಟೀಮು, ಹೀಗೆ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬ ಹೆಡ್ ಇರ್ತಾರೆ, ಅಂದರೆ ಅದರ ಉಸ್ತುವಾರಿಗಳಿರ್ತಾರೆ. ಇವತ್ತು ನಮ್ಮ ಜೊತೆ ಎಲ್ಲ ಟೀಮ್ನ ಉಸ್ತುವಾರಿಗಳಿದ್ದಾರೆ. ಅವ್ರನ್ನ ಒಬ್ಬೊಬ್ಬರನ್ನಾಗೆ ಮಾತಾಡ್ಸೋಣ. ಹೇಗೆ ಗ್ಯಾರಂಟಿ ನ್ಯೂಸ್ ಬರಬೇಕಾದ್ರೆ ಹೇಗೆ ಅನಿಸ್ತು, ಈಗ ಹೇಗೆ ಅನಿಸ್ತಾ ಇದೆ ಅಂತ. ಸೊ ಆಗಲೇ ಮೊದಲ ಪಾರ್ಟಲ್ಲಿ ಮಾತಾಡಬೇಕಾದ್ರೆ ಗ್ಯಾರಂಟಿ ನ್ಯೂಸ್ ನೇಮ್ ಬಗ್ಗೆ ತುಂಬ ಚರ್ಚೆ ಆಯಿತು. ಹೇಗೆ ಶುರುವಾಯಿತು ಗ್ಯಾರಂಟಿ ನ್ಯೂಸ್ ಅಂತ ಶುರುವಾಗಿದೆ ಹೇಗೆ ಅಂತ. ಸೊ ಒಂದು ಶಿವಸ್ವಾಮಿ ಸರ್ ಗೊತ್ತಿತ್ತು, ನಮ್ಮ ಒಂದು 2-3 ಜನಕ್ಕೆ ಗೊತ್ತಿತ್ತು. ಅದರಲ್ಲಿ ಪ್ರಮುಖವಾಗಿ ಆ ಹೆಸರು ಗೊತ್ತಾಗಿದ್ದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಶೈಜು ಅಂತ. ಶೈಜು ಕಪಿಲ್ ನಮ್ಮ ಕ್ರಿಯೇಟಿವ್ ಮತ್ತು ಗ್ರಾಫಿಕ್ಸ್ ಹೆಡ್ಡು. ಸೊ ಅವ್ರ ಜೊತೆ ಇದ್ದಾರೆ ಶೈಜು ಅಂತ. ತುಂಬ ಸೈಲೆಂಟ್, ಮಾತಾಡೋದೇ ಇಲ್ಲ. ಮಾತಾಡ್ಸಿದ್ರೆ ಸುಮ್ಮನೆ ಮುಗುಳ್ನಾಗೂ ಅಷ್ಟೇ ಒಂದು ಸ್ಮೈಲ್ ಕೊಡ್ತಾರೆ, ಮಾತಾಡೋದೇ ಇಲ್ಲ. ಸೊ ಅವ್ರು ಮಾತಾಡ್ಸೋಣ. ಶೈಜು, ಬೇರೆ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು, ಇದಕ್ಕಿಂತ ಇಲ್ಲಿ ಬರೋಕ್ಕಿಂತ ಮುಂಚೆ. ಸೊ ನಿಮಗೆ ಶಿವಸ್ವಾಮಿ ಸರ್ ಹೇಳಿದ್ರು ಒಂದು ಲೋಗೋ ಮಾಡ್ಕೊಡಪ್ಪ ನನಗೆ ಅಂತ. ಒಂದು 100 ಲೋಗೋ ಮಾಡಿದ್ದೀರಾ ಆಲ್ಮೋಸ್ಟ್, ನೀವು ಮತ್ತು ನಿಮ್ಮ ವೈಫು ಸೇರಿಕೊಂಡು. ಸೊ ಗ್ಯಾರಂಟಿ ನ್ಯೂಸ್ 1 ವರ್ಷ ಆಗೋಯ್ತು. ಬಹುಶಃ ನೀವೇ ಮೊದಲ ಎಂಪ್ಲಾಯಿ ಇಲ್ಲಿ, ಅಂದರೆ ಅಫಿಷಿಯಲ್ ಅಲ್ಲದೇನು ಬೇರೆ ಕಡೆ ಇದ್ದು ಕೂಡ ನೀವು ಈ ಒಂದು ಸಂಸ್ಥೆ ಕೆಲಸ ಮಾಡಿದ್ರಿ. ಲೋಗೋ ಡಿಸೈನ್ ಮಾಡಬೇಕಾದ್ರೆ ಆ ಒಂದು ಜರ್ನಿ ಹೇಗೆ ಅನಿಸ್ತು ನಿಮಗೆ? ಗ್ಯಾರಂಟಿ ಶಿವಸ್ವಾಮಿ ಸರ್ ಒಂದು ಚಾನಲ್ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ನ್ಯೂಸ್, ಅದಕ್ಕೆ ಒಂದು ನೇಮ್ ಇಟ್ಟಿದ್ದಾರೆ. ಬಹುಶಃ ನಿಮಗೆ ಗೊತ್ತಿತ್ತು ಫಸ್ಟು ಈ ಹೆಸರು. ಹೆಂಗೆ ಅನಿಸ್ತು ನಿಮಗೆ ಆರಂಭದಲ್ಲಿ? ತುಂಬ ಚೆನ್ನಾಗಿತ್ತು ಸರ್. ಜೋರಾಗಿ ಹೇಳ್ಬೇಕು. ಒಂದಿನ ನಾನು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಮೀಡಿಯಾದಲ್ಲಿ. ಮೀಡಿಯಾ ಬಿಟ್ಬಿಡೋಣ ಅಂತ ಒಂದು ಥಾಟಲ್ಲಿ ಹಾಗೆ ಬಿಟ್ಬಿಟ್ಟಿದ್ರು. ಆಮೇಲೆ ಒಂದಿನ ಶಿವಸ್ವಾಮಿ ಸರ್ದು ಕಾಲ್ ಬಂದಿದೆ, ಬನ್ನಿ ಒಂದು ಲೋಗೋ ಮಾಡಿ ಕೊಡಬೇಕು. ಸೊ ಮೀಡಿಯಾ ಹೆಂಗೂ ನಾನು ಬಿಡೋಕ್ಕೆ ಡಿಸಿಷನ್ ಮಾಡಿದ್ರು ಆಲ್ರೆಡಿ. ಸೊ ಜಸ್ಟ್ ಫ್ರೀಲಾನ್ಸ್ ಥರ ಬಂದು ಮಾಡಿಕೊಟ್ಟು ಹೋಗೋಣ ಅಂತ ಹೇಳಿ ಫಸ್ಟ್ ಒಂದು ನಮ್ಮದು ಮೀಟು ಇಲ್ಲಿ ಕಾಫಿ ಡೇ ಇಂಡಿಯನ್ ಎಕ್ಸ್‌ಪ್ರೆಸ್ ಕಡೆ ಆಗಿದ್ದೆ. ಸೊ ಅಲ್ಲಿ ಬಂದು ಗ್ಯಾರಂಟಿ ನ್ಯೂಸ್ ಅಂತ ಒಂದು ಲೋಗೋ ಮಾಡಿ ಕೊಡಬೇಕು ನೀವು ಅಂತ ಹೇಳಿದೆ. ತುಂಬ ಲೋಗೋಗಳಿತ್ತು. ಫೈನಲಿ ನಾನು ಜಾಯಿನ್ ಮಾಡಬೇಕಂತ ಒಂದು ಇದಿಲ್ಲ ಸರ್, ನಾನು ಜಸ್ಟ್ ಬಂದು ಇದು ಲೋಗೋ ಎಲ್ಲ ಫ್ರೀಲಾನ್ಸ್ ಆಗಿ ಮಾಡಿಬಿಟ್ಟು ಹೋಗೋಣ ಅಂತ. ಬಟ್ ಹೋಗ್ತಾ 100 ಆಫ್ ಲೋಗೋ ಮಾಡಿದೆ. ಹೋಗ್ತಾ ಒಂದು ಫ್ಯಾಮಿಲಿ ಆಗಿದೆ ಗ್ಯಾರಂಟಿ ನ್ಯೂಸ್ದು. ಸೊ ಇವತ್ತು ತುಂಬ ಖುಷಿ ಆಗ್ತಾಯಿದೆ, ಬಿಕಾಸ್ ಒಂದು ಪಾರ್ಟ್ ಆಗಿದೆ, ಇವತ್ತು ಲಾಂಚ್ ಆಗಿದೆ. ಸೊ ಥ್ಯಾಂಕ್ ಯು ಶಿವಸ್ವಾಮಿ ಸರ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಥ್ಯಾಂಕ್ ಯು ಶಿವಸ್ವಾಮಿ ಸರ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಫುಲ್ ಎಕ್ಸೈಟ್ಮೆಂಟ್, ಖುಷಿಯಾಗಿದೆ, ಖುಷಿಯಾಗಿ ಹೇಳ್ಬೇಕಲ್ವಾ? ಓಕೆ, ಥ್ಯಾಂಕ್ ಯು ಶಿವಸ್ವಾಮಿ ಸರ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಟು ಲೀಡ್ ದಿಸ್ ವಂಡರ್ಫುಲ್ ಟೀಮ್, ಗ್ರಾಫಿಕ್ ಟೀಮ್. ಅಷ್ಟೇ ಸರ್. ಅಷ್ಟೇನಾ? ಶೈಜು ಮಾತಾಡೋದು ಕಡಿಮೆ, ಬಟ್ ಈಗೇನು ನಾವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಗ್ರಾಫಿಕ್ಸು, ಬ್ರೇಕಿಂಗ್ ನ್ಯೂಸ್ ಆಗಿರ್ಬೋದು, ಸ್ಲಗ್ ಆಗಿರ್ಬೋದು, ಮೇಲೆ ನಮ್ಮ ಲೋಗೋ ಆಗಿರ್ಬೋದು, ಪ್ರತಿಯೊಂದು ಎಲಿಮೆಂಟ್ಸು ಗ್ರಾಫಿಕ್ಸಲ್ಲಿ ಏನೆಲ್ಲ ನೋಡ್ತೀವಿ ಅದರ ಕ್ರಿಯೇಟಿವ್ ಪರ್ಸನ್ ಅವರು. ಸೊ ಅವರ ಒಂದು ಲೀಡರ್ಶಿಪ್ಪಲ್ಲಿ ಅವ್ರ ಟೀಮ್ ರೆಡಿ ಮಾಡುತ್ತೆ. ಸೊ ಟೆಕ್ಸ್ಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಅನಿಮೇಷನ್ಸ್ ಗ್ರಾಫಿಕ್ಸ್ ಆಗಿರ್ಬೋದು, ಪ್ರೋಮೋಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಗ್ರಾಫಿಕ್ಸ್ ಅಂತ ಏನು ಎಲಿಮೆಂಟ್ಸ್ ಬರುತ್ತೆ, ಸೊ ಅವರ ಒಂದು ಕೊಡುಗೆ ಅದು, ಅವರ ಒಂದು ಟೀಮು. ಹೇಳಿ ಶೈಜು. ಈ ಥರ ಸಣ್ಣ ಟೀಮನ್ನು ಇಟ್ಕೊಂಡು ಒಂದು ಲಾಂಚ್ ಮಾಡಿರಲ್ಲ, ಅದು ನನಗೆ ಖಂಡಿತ ಹೇಳ್ಬೋದು. ಬಿಕಾಸ್ ಎಲ್ಲ ಲಾಂಚ್ ಟೈಮಲ್ಲಿ ಒಂದು 11-12 ಮೆಂಬರ್ಸ್ ಇರ್ತಾರೆ ಗ್ರಾಫಿಕ್ ಟೀಮಲ್ಲಿ. ಬಟ್ ಇಲ್ಲೊಂದು ಸಣ್ಣ ಟೀಮನ್ನು ಇಟ್ಕೊಂಡು ನಾವು ಲಾಂಚ್ ಮಾಡಿದ್ದೀವಿ. ಸೊ ಅದೊಂದು ಪಾಸಿಟಿವ್ ಥಿಂಗ್. ಎಸ್ಪೆಷಲಿ ವಿತೌಟ್ ಮೈ ಟೀಮ್ ಮೆಂಬರ್ಸ್ ಏನು ಮಾಡೋಕ್ಕಾಗಲ್ಲ, ಏನು ವರ್ಕ್ ಈ ಥರ ಒಂದು ಲಾಂಚ್ ಪೊಸಿಷನ್ಗೆ ಬರೋಕ್ಕಾಗಲ್ಲ. ಸೊ ಟೀಮ್ ಮೆಂಬರ್ಸು ಹೆಸರು ಹೇಳಿ ಸರ್, ಹೇಳಿ ತುಂಬ ಅವ್ರ ಟೀಮಲ್ಲಿ ತುಂಬ ಕಡಿಮೆ ಇದ್ದಾರೆ ಮೆಂಬರ್ಸು, 5 ಜನ ಮಾತ್ರ ಇದ್ದಾರೆ. ಸೊ ಕಾಮನಾಗಿ ಒಂದು ನ್ಯೂಸ್ ಚಾನಲ್ ಲಾಂಚ್ ಮಾಡ್ತೀವಿ ಅಂದರೆ ಮಿನಿಮಮ್ 8-10 ಜನ ಗ್ರಾಫಿಕ್ಸ್ ಟೀಮ್ ಇರುತ್ತೆ, ತುಂಬ ಸೀನಿಯರ್ಸ್ ಇರ್ತಾರೆ. ಬಟ್ ಅವರಲ್ಲಿ 2 ಸೀನಿಯರ್ಸ್ ಇರೋದು, ಮಿಕ್ಕಿದೆಲ್ಲ ಹೊಸಬ್ರು. ಸೊ ನಮ್ಮ ಮೀಡಿಯಾ ಫೀಲ್ಡ್ಗೆ ಹೊಸಬ್ರು. ಸೊ ಅವರೇ ಈ ಒಂದು ರೀತಿಯ ಅದ್ಭುತವಾದ ಗ್ರಾಫಿಕ್ಸನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಶೈಜು ನಮ್ಮ ಏನು ಗ್ರಾಫಿಕ್ಸ್ ಅನಿಮೇಷನ್ಸಿಂದ ಹಿಡಿದು ಆನ್ಲೈನ್ ಗ್ರಾಫಿಕ್ಸಿಂದ ಪ್ರತಿಯೊಂದಕ್ಕೂ ಕೂಡ ಟೈಮಿಂಗ್ಸ್ ಇಲ್ಲ ಅವ್ರಿಗೆ. ನಾನು ನಮ್ಮ ಎಚ್ ಆರ್ಗೂ ಹೇಳಿದ್ದೆ, ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್ಗೆ ನೋ ಟೈಮಿಂಗ್ಸು, ಅವ್ರು ಯಾವ ಥರ ಬರ್ಬೋದು,
ಬೆಳಗ್ಗೆ ಬಂದರೆ ಬೆಳಗ್ಗೆ ಮಾಡ್ಬೋದು ಕೆಲಸ, ರಾತ್ರಿ ಬಂದು ಕೆಲಸ ಮಾಡ್ಬೋದು ಅಂತ. ಸೊ ಆ ಒಂದು ಕೆಲಸವನ್ನು ಹಗಲು ರಾತ್ರಿ ಮಾಡಿದ್ದೀರಾ. ಥ್ಯಾಂಕ್ ಯು ಶೇಜು. ನಮ್ಮ ಟೀಮ್ಗೆ ಅದ್ಭುತ ಕೊಡುಗೆ ಕೊಟ್ಟಿದ್ದಾರೆ ಜಾಯ್ನ್ ಆಗಿದ್ದಕ್ಕೆ. ಎಲ್ಲ ವರ್ಕು ಇನ್ ಹೌಸೇ ಮಾಡಿದ್ದೀನಿ ನಾವು. ಹೌದು, ಎಲ್ಲ ವರ್ಕ್ ಇನ್-ಹೌಸ್ ಮಾಡಿದ್ದೀವಿ. ಯಾವುದು ಔಟ್ಸೈಡ್ ಮಾಡಿಲ್ಲ, ಎಲ್ಲ ನಮ್ಮದು. ಎಸ್, ಸ್ಟಾರ್ಟಿಂಗ್ ಅದೇ ನಾವು ಸ್ಟಾರ್ಟಿಂಗ್ ಪ್ರೋಮೋ ಬಿಟ್ಟಾಗ ಕೇಳ್ತಿದ್ರು ತುಂಬ ಬೇರೆ ನಮ್ಮ ಫ್ರೆಂಡ್ಸ್, ಬೇರೆ ಚಾನಲ್ ಫ್ರೆಂಡ್ಸ್ ಕೇಳ್ತಿದ್ರು, ಔಟ್ಡೋರ್ ಮಾಡ್ತಿದ್ದೀರಾ, ಔಟ್ಡೋರ್ ಏನಾದರೂ ಎಲ್ಲರೂ ಬೇರೆಯವ್ರಿಗೆ ಗ್ರಾಫಿಕ್ಸ್ ಕೊಟ್ಟಿದ್ದೀರಾ ಅಂತ. ಸೊ ಆ ರೀತಿಯ ಕ್ವಾಲಿಟಿ ಬರ್ತಾ ಇದೆ, ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ ಅಂತಿದೆ. ಸೊ ಆರಂಭದಲ್ಲಿ ಆ ಒಂದು ಕ್ವಾಲಿಟಿಯ ಮಾತುಗಳು ಬರ್ತಾ ಇದ್ದಾವೆ. ಸೊ ಮುಂದೆ ಮತ್ತಷ್ಟು ಚಾಲೆಂಜಸ್ ಇದ್ದಾವೆ ನಿಮ್ಮ ಮೇಲೆ. ಸೊ ಸಾಕಷ್ಟು ಗ್ರಾಫಿಕ್ಸ್ ವರ್ಕ್ ಇರುತ್ತೆ. ಸೊ ಹೊಸ ಒಂದು ಫೀಲ್ ಕೊಡಬೇಕು ಕರ್ನಾಟಕ ಜನತೆಗೆ. ಹೊಸ ಒಂದು ಗ್ರಾಫಿಕ್ಸ್ ಅಂದರೆ ಡಿಸೈನಲ್ಲೇ ಸಹಜವಾಗಿ ಎಲ್ಲ ನೋಡಿದ್ದೀವಿ ನಾವೀಗ. ಮಾಮೂಲಿ ಅದೇ ಟಿಕ್ಕರ್ ಇರುತ್ತೆ, ಫುಲ್ ಬ್ರೇಕಿಂಗ್ ಇರುತ್ತೆ, ಅಥವಾ ಮೇಲೆ ಟಾಪ್ ಇರುತ್ತೆ. ಅದು ಬಿಟ್ಟು ನಾವೇನಾದರೂ ಹೊಸದಾಗಿ ಕೊಡಬೇಕು ಅನ್ನೋ ಒಂದು, ಅದೇ ಇಲ್ಲಿ ಶಿವಸಾಮ್ ಸರ್ ಹೇಳ್ತಾ ಇದ್ದಲ್ಲ, ಯಾರು ಮಾಡಿಲ್ಲ ಅಂದ್ರೆ ನಮ್ಗೆ ಮಾಡೋಣ ಅಂತ, ಅದೊಂದು ಕಾನ್ಫಿಡೆಂಟ್ ನಮಗೆ, ಅದಕ್ಕೆ ನೋಡೋಣ. ಈಗ ಎಲ್ಲ ನಾವು ಪ್ರೋಮೋದಲ್ಲೆಲ್ಲ ಹೇಳ್ತಿದ್ವಿ AR VR ಗ್ರಾಫಿಕ್ಸು ಅಂತ. ಹಾಗೆ ಇನ್ನೂ ತುಂಬ ಇದೆ ಇಂಪ್ಲಿಮೆಂಟ್ ಮಾಡೋಕ್ಕೆ, ನೋಡೋಣ. ಎಸ್ ಸೈಜು, ಥ್ಯಾಂಕ್ ಯು ನಮ್ಮ ಟೀಮ್ ಜಾಯ್ನ್ ಆಗಿದ್ದಕ್ಕೆ.